ಎಲ್ಲರಿಗೆ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಇಲ್ಲಿ ನೋಡ್ಬೋದು, ನಾನು ಇದು ಮನೆ ಅವರೆಕಾಯಿ, ಇದು ಸ್ವಲ್ಪ ಎಳೆದಿದೆ. ಇದರಲ್ಲಿಂದ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿ ಇರುತ್ತೆ. ಮತ್ತು ರೊಟ್ಟಿಗೆ, ಚಪಾತಿಗೆ ಮತ್ತು ಸೈಡ್ ಪಲ್ಯ ತುಂಬ ರುಚಿಯಾಗಿರುತ್ತೆ. ನೋಡ್ಬೋದು, ನಮಗೆ ಇದೊಂದು ಬೇಕು. ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೋಡ್ಬೋದು, ಮೆಂತ್ಯ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೇ ಸ್ವಲ್ಪ ನೀರನ್ನು ಸಹ ಇದನ್ನು ನಾನು ತೆಂಗಿನಕಾಯಿ ಒಂಚೂರು ಮಿಕ್ಸಿನಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದ್ರ ನೀರನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಮಗೆ ನೀರು ಬೇಕಾಗುತ್ತೆ. ಇವಾಗ ನೋಡ್ಬೋದು, ಇಲ್ಲಿ ನೀವು ತೆಂಗಿನಕಾಯಿ ನಾನು ಸ್ವಲ್ಪ ತರಿಯಾಗಿ ಇಟ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆ, ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಥರ ಕಲರ್ ಆಗಿದೆ. ನೋಡ್ಬೋದು ನೀವು, ಇದು ಒಳ್ಳೆಯದು, ಗ್ರೀನ್ ಕಲರ್. ಬೆಳಗ್ಗೆನೇ ಮಾಡ್ಕೊಂಡು ಇವಾಗ ಜಸ್ಟ್ ಮಾಡ್ಕೊಂಡಿರೋದು. ನೋಡ್ಬೋದು ನೀವು, ನಮ್ಮ ಪೇಸ್ಟು ಈ ಥರ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ರೀ, ಕಟ್ ಮಾಡಿ. ಇಲ್ಲಿ ನೋಡ್ಬೋದು, ಇದು ನಮಗೆ ಬೆಳ್ಳುಳ್ಳಿನೇ ಬೇಕು. ನಾವು ಈರುಳ್ಳಿ ಏನು ಹಾಕೋದಿಲ್ಲ. ಬೆಳ್ಳುಳ್ಳಿ, ಚೂರು ಟೊಮೆಟೊ ಅಷ್ಟೇ. ಇದರಲ್ಲಿಂದ ಒಂದು ಒಳ್ಳೆ ಪಲ್ಯ ರೆಸಿಪಿ ಮಾಡ್ಬೋದು ನಾವು. ತುಂಬ ಟೇಸ್ಟಾಗಿರುತ್ತೆ. ಇವಾಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ನೋಡ್ಬೋದು, ನಾನು ಸ್ಟವನ್ನು ಆನ್ ಮಾಡಿದ್ದೇನೆ. ಈಗ ಚೂರು ಬಿಸಿ ಹಾಕ್ಲಿಕ್ಕೆ ಬಿಡ್ತಿದ್ದೀನಿ. ಬಿಸಿ ಆದ ತಕ್ಷಣ ಇದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ, ಆಯಿಲನ್ನು. ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪನೇ ಜಾಸ್ತಿ ಬೇಕಾಗುತ್ತೆ ಎಣ್ಣೆ. ಕಡಿಮೆ ಎಣ್ಣೆದಾಗ ಮಾಡ್ಲಿಕ್ಕೆ ಹೋದರೆ ಅದು ಟೇಸ್ಟ್ ಬರೋದಿಲ್ಲ. ಇದು ಒಂದಕ್ಕೆ ನಾನು ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ, ನೀವು ನೋಡ್ಬೋದು. ಈಗ ಒಂಚೂರು ನಮ್ಮದು ಆಯಿಲು ಬಿಸಿಯಾಗಿದೆ. ನೋಡ್ಬೋದು, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೇ ನಾನು ಇದಕ್ಕೆ ಒಂಚೂರು ಇವಾಗ ಬಿಸಿಯಾಗಿ ಬಿಡ್ತೀನಿ. ನೋಡ್ಬೋದು ನೀವು, ನಮ್ಮದು ಸಾಸಿವೆ ಜೀರಿಗೆ ಸಿಡಿತಾ ಇದೆ. ಈ ಟೈಮ್ನಲ್ಲಿ ನಾವು ಇವಾಗ ಬೆಳ್ಳುಳ್ಳಿಯನ್ನು ಹಾಕೋಣ. ಬೆಳ್ಳುಳ್ಳಿ ನೋಡಿರಿ, ಕಟ್ ಮಾಡಿಟ್ಟಿದ್ದೇವಲ್ಲ, ಇದಕ್ಕೆ ಒಂಚೂರು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕಾಗುತ್ತೆ. ಅಂದರೆ ಅದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಬೆಳ್ಳುಳ್ಳಿ ಅರ್ಧಂಬರ್ಧ ಬೆಂದಾಗ ನಾವು ಇದಕ್ಕೆ ಒಂಚೂರು, ನೀವು ನೋಡ್ಬೋದು, ನಮ್ಮದು ಬೆಳ್ಳುಳ್ಳಿ ಸ್ವಲ್ಪ ಬೆಂದಿದೆ. ಇದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ನಾವು ಇದನ್ನು ಇವಾಗ ನಾವು ಮೆಂತ್ಯ ಸೊಪ್ಪನ್ನು ಹಾಕೋಣ. ನೋಡ್ಬೋದು ನೀವು, ಈಗ ನೋಡ್ಬೋದು, ನಾನು ಮೆಂತ್ಯ ಸೊಪ್ಪು ಹಾಕೊಂಡಾಗೆ ನಾವು ಒಂಚೂರು ಅರಿಶಿನ ಪುಡಿ ಹಾಕೋಣ. ನೋಡ್ಬೋದು ನೀವು, ಈ ಟೈಮ್ನಲ್ಲೇ ನಾವು ಒಟ್ಟಿಗೆ ಹಾಕಬೇಕಾಗುತ್ತೆ. ಇದು ನೋಡಿರಿ, ನಾವು ಎಳೆ ಅವರೆಕಾಯಿ ಬಿಡಿಸಿಟ್ಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನಾನು ಸೊಪ್ಪನ್ನು ಮಿಕ್ಸ್ ಮಾಡಿದ್ದೇನೆ. ಇವಾಗ ಇನ್ನೊಂಚೂರು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ನಮ್ಮದು ನೀವು ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಮೆಂತ್ಯ ಸೊಪ್ಪು ಹಾಕೋಬೋದು. ನಾನು ಒಂಚೂರು ಬೇಗ ಮಾಡ್ತಾಯಿದ್ದೀನಲ್ರಿ, ಸ್ವಲ್ಪ ಮೆಂತ್ಯ ಸೊಪ್ಪು ಬರೋದು ಲೇಟ್ ಆಯಿತು. ಹಾಗಾಗಿ ನಾನು ಇಷ್ಟೇ ಇದ್ದಷ್ಟರಾಗೆ ತೋರಿಸಿದ್ದೀನಿ. ನೀವು ಮೆಂತ್ಯ ಸೊಪ್ಪು ಚೆನ್ನಾಗಿ ಹಾಕ್ಕೊಳ್ಳಿ, ಯಾಕಂದರೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದು ಅವರೆಕಾಯಿನೂ ಸೀಸನ್ನಲ್ಲಿ ಮಾತ್ರ ಸಿಗುತ್ತಲ್ರಿ. ಹಾಗಾಗಿ ಇದು ಅವರೆಕಾಯಿನೂ ಸಹ ನೀವು ಒಳ್ಳೆ ರೀತಿ ಎಳೆ ಅವರೆಕಾಯಿ ತೊಗೊಳ್ಳಿ. ಎಳೆ ಅವರೆಕಾಯಿ ತೊಗೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನು ನೀವು ತೊಗೊಂಡು ಮನೆಯಲ್ಲಿ ಮಾಡಿಕೊಡಿ. ಇವಾಗ ಇದು ಒಂಚೂರು ಬೇಯಬೇಕಾಗುತ್ತೆ. ಇದನ್ನು ಮುಚ್ಚಿ ನಾನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತೀನಿ. ಈಗ ಒಂದು 2 ನಿಮಿಷಗಳ ಕಾಲ ಆಗಿದೆ. ನಾವಿದನ್ನು ಓಪನ್ ಮಾಡಿ ನೋಡ್ಬೋದು ನೀವು, ನಮ್ಮದು ತರಕಾರಿ ಒಂದು ಸ್ವಲ್ಪ ಬೆಂದಿದೆ. ಕಲರ್ ನೋಡ್ಬೋದು, ಚೇಂಜ್ ಆಗಿದೆ. ಇದು ನೀವು ಈ ಥರ ಒಗ್ಗರಣೆ ಹಾಕಿದಾಗ ಇದು ನಾವು ಹಾಕಿ ನೋಡಿರಿ, ಬೆಳ್ಳುಳ್ಳಿದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಟೇಸ್ಟನ್ನು ಸಹ ಕೊಡುತ್ತೆ ಅದು. ಹಾಗಾಗಿ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಒಂಚೂರು ಟೊಮೆಟೊ ಇಟ್ಕೊಂಡಿದ್ದು ನೋಡಿರಿ, ಟೊಮೆಟೊ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಒಂಚೂರು ಟೊಮೆಟೊ ಮತ್ತು ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ನಾನು ಈಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ನಾನು ಟೊಮೆಟೊನ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನಾವು ಇವಾಗ ಒಂಚೂರು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ದೆ ನೋಡಿರಿ. ಇದಕ್ಕೆ ನೀವು ಆಪ್ಷನ್ನು, ನೀವು ಒಣಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೋಬೋದು. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟು. ನಾವು ಹಸಿ ತರಕಾರಿಗೆ ಮತ್ತು ಸೊಪ್ಪಿಗೆಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಹಾಕಿದ್ರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಮೆಂತ್ಯ ಸೊಪ್ಪು ಮಾತ್ರ ಚೆನ್ನಾಗಿ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ನಾನಿದು ನೀರನ್ನು ಎಕ್ಸ್ಟ್ರಾ ಯೂಸ್ ಮಾಡಲಿಲ್ಲ. ನಾವು ತೊಳೆದು ಹಾಕಿದ್ದೆ ನೋಡಿರಿ, ಅದೇ ಸ್ವಲ್ಪ ನೀರಿನಲ್ಲೇ ಬಿಟ್ಟಿದ್ದೀನಿ. ಮತ್ತು ಅದರೊಳಗೆ ಬೇಯ್ತಾ ಇದೆ. ಎಕ್ಸ್ಟ್ರಾ ನೀರು ನಾನು ಬೇಕಿದ್ದರೆ ಹಾಕ್ಕೋಬೇಕಂದು ಮಾಡಿದ್ದೆ. ಕಡೆಗೂ ಬೇಕಾದರೆ ನಾನು ಒಂಚೂರು ನೀರು ಯೂಸ್ ಮಾಡ್ತೀನಿ. ಇಲ್ಲಿಲ್ಲ ಅಂತಂದರೆ ಇದರೊಳಗೆ ನಾನು ಸರಿಗೆ ಬೆಂದರೆ ಸಾಕು, ನಾನು ನೀರೇನು ಹಾಕೊಳ್ಳೋಕೆ ಹೋಗಲ್ಲ. ಒಂಚೂರು ನಾನಿವಾಗ ಕೊತ್ತಂಬರಿ ಸೊಪ್ಪು ಇದರೊಳಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಆದರೂ ಎಲ್ಲರೂ ಮಾಡ್ತೀರಿ, ಮೆಥಡ್ ಚೇಂಜ್ ಇರುತ್ತೆ. ಹಾಗಾಗಿ ನಾನು ಇದನ್ನು ಇಟ್ಟು ಒಂದು ಸ್ವಲ್ಪ ನಮ್ಮದು ಅವರೆಕಾಯಿ ಬೇಯಬೇಕಾಗತ್ತೆ ನೋಡಿರಿ. ಅದಕ್ಕೆ ಅವರೆಕಾಯಿ ಬೇಯೋ ತನಕ ಒಂಚೂರು ಇನ್ನೂ ಒಂದು 2 ರಿಂದ 3 ನಿಮಿಷಗಳ ಕಾಲ ಇಟ್ಟು ನಾನು ಬೇಯಿಸ್ತಾ ಇದ್ದೀನಿ. ಇವಾಗ ನೋಡೋಣ ರೀ ನಮ್ಮದು ಬೆಂದಿದೆ ಅಂತ. ನೋಡಿರಿ, ನೀರೆಲ್ಲ ಕಡಿಮೆ ಆಗಿದೆ. ಇದು ಬೇಯಬೇಕಾದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಮತ್ತು ಊಟ ಮಾಡಬೇಕಾದ್ರೂ ನಾವು ಇದನ್ನು ಚೆನ್ನಾಗಿ ಒಳ್ಳೆ ರೀತಿಯಿಂದ ಟೇಸ್ಟಾಗಿಯೂ ಇರುತ್ತೆ. ನೋಡ್ಬೋದು, ನಾನು ಇದಕ್ಕೆ ಒಂಚೂರು ಉಪ್ಪು ಕಡಿಮೆ ಇದೆ, ಹಾಗಾಗಿ ಒಂಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ನಮಗಿವಾಗ ಇದು ರೆಡಿ ಆಗಿದೆ. ನೀವು ನೋಡ್ಬೋದು, ನಾನು ಒಳ್ಳೆದೊಂದು ಮಿಕ್ಸ್ ಕೊಟ್ಟಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದು ಬೆಂದಿದೆ. ನಾನು ಇದಕ್ಕೆ ಇವಾಗ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನು, ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೀವು ಇದೇ ಥರನೇ ಪ್ಲೇನಾಗಿ ಊಟ ಮಾಡ್ಬೋದು. ಅಂದರೆ ಇದೇ ಥರನೇ ನಾನು ಅವರೆಕಾಯಿ ಮತ್ತು ಬೀನ್ಸ್ ಹಾಕಿದ್ದೀನಿ ನೋಡಿರಿ, ಮೆಂತ್ಯ ಸೊಪ್ಪು, ಟೊಮೆಟೊ ಇಷ್ಟನ್ನು ಹಾಕ್ಕೋಬೋದು. ಆದರೆ ಇದು ಹಾಕಿದ್ರೆ ಒಳ್ಳೆ ಒಂದು ಟೇಸ್ಟು. ಮತ್ತು ತೆಂಗಿನಕಾಯಿ ತುರಿ ಮತ್ತು ನಮ್ಮ ಆರೋಗ್ಯಕ್ಕೂ ಮತ್ತು ಹೆಲ್ತಿಗೂ ಒಳ್ಳೇದು ನೋಡಿರಿ. ಹಾಗಾಗಿ ನಾನು ಇದನ್ನು ತೆಂಗಿನಕಾಯನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡ್ಬೋದು, ನಾನು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಮತ್ತೆ ಬೇಯಿಸಿದ್ದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಮ್ಮದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂತಹ ಪಲ್ಯ ರೆಡಿಯಾಗಿದೆ. ನೋಡ್ಬೋದು ನೀವು, ನಮ್ಮದು ತಳ ಹಿಡ್ದಿಲ್ಲ, ಏನೂ ಇಲ್ಲ. ಒಂಚೂರು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಮಾಡಿರಿ, ತುಂಬ ಒಳ್ಳೆ ಟೇಸ್ಟ್ ಆದಂತಹ ಪಲ್ಯ ನಿಮಗೆ ರೆಡಿಯಾಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ನೋಡ್ಬೋದು, ನಮ್ಮದು ಮನೆ ಅವರೆಕಾಯಿ ಮತ್ತು ಮೆಂತ್ಯ ಸೊಪ್ಪಿಂದು ಪಲ್ಯ ರೆಡಿ ಆಗಿದೆ. ನೋಡ್ಬೋದು, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.